ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆದ ಒಂದು ಡಿಸೈನ್ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು 8 ಎಳೆ ತೊಗೊಂಡಿದ್ದೀನಿ ಕ್ರೋಶಾ, 8 ಎಳೆ ದಾರ ಕ್ರೋಶಾ, 10 ಅಥವಾ 8 ತೊಗೋಬೋದು ನೀವು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು ನಾಟ್ ಹಾಕಿ ಒಂದು ಸಿಂಗಲ್ ಕ್ರೋಶಾ ಸೀರೆಗೆ ಒಂದು ಲಾಕ್ ಹಾಕ್ಕೊಳ್ಳಿ. ಮತ್ತು 2 ಚೈನ್ ಹಾಕಿ 2 ಅಥವಾ 3 ಪಕ್ಕದಲ್ಲಿ ಒಂದು. ನಾನು ಆ್ಯಕ್ಚುಲಿ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಒಂದು ಪ್ರತಿ ಸರಿನೂ ನಾನು ನಿಮ್ಗೆ ಇದನ್ನು ಹೇಳ್ತಾ ಇರ್ತೀನಿ. ಸೊ ಸೀರೆಗೆ ಪ್ರೊಟೆಕ್ಷನಿಗೆ ಇನ್ನೊಂದು ಈ ಥರ 2 ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ನೆಕ್ಸ್ಟ್ ಲೈನ್ಗೂ ಇಲ್ಲಿಗೆ ಈಸಿ ಆಗುತ್ತೆ. ಇನ್ಸ್ಟೆಡ್ ಆಫ್ ಸೀರೆಗೆ ಚುಚ್ಕೊಳ್ಳೋ ಬದಲು ದಾರಕ್ಕೆ ಮಧ್ಯದಲ್ಲಿ ಚುಚ್ಕೋಬೋದು ಗಂಟು ಹತ್ರ. ಸೊ ಅವಾಗ ಸೀರೆ ಡ್ಯಾಮೇಜ್ ಆಗೋಲ್ಲ. ಸೊ ಇಲ್ಲಿಂದ 3 ಚೈನ್ ತಗೊಳ್ಳಿ. 3 ಚೈನ್ ತಗೊಂಡು ಒಂದು ಸ್ವಲ್ಪ ಜಾಗ ಬಿಟ್ಟು ಒಂದು ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಶಾ ಒಂದು ಡಬಲ್ ಕ್ರೋಶಾ ಹಾಕ್ಕೊಂಡು ಒಂದು ಪಿಕಾಟ್ ಮಾಡೋಣ. 3 ಚೈನ್ ಹಾಕಿ ಇಲ್ಲಿ ಈ ಕಂಬಕ್ಕೆ ಹಿಂದ್ಗಡೆಯಿಂದ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅದೇ ಥರನೇ ತಿರ್ಗಾನು ಕ್ರೋಶಾ ಮೇಲೆ ದಾರ ಹಾಕ್ಕೊಂಡು ಸ್ವಲ್ಪ ಜಾಗ ಬಿಟ್ಟು ಒಂದು ಚೈನಷ್ಟು ಜಾಗ ಬಿಡಿ ಸಾಕು. ಮತ್ತು 3 ಚೈನ್ ಹಾಕಿ ಒಂದು ಪಿಕಾಟ್ ಮಾಡ್ಕೋಬೇಕು. ಫುಲ್ ಸ್ಯಾರಿ ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಪಿಕಾಟ್ ಮಾಡ್ತಾ ಹೋಗಬೇಕು. ಸೊ ಇದು ಜಾಗ ನೀವು 1 ಚೈನು ಅಥವಾ 2 ಚೈನ್ ಅಷ್ಟು ಬಿಟ್ಟರು ನಡೆಯುತ್ತೆ. ಒಂದು ಕಂಬ ಹಾಕ್ಕೊಳ್ಳೋದು ಡಬಲ್ ಕ್ರೋಶಾ, ಮತ್ತು 3 ಚೈನ್ ಹಾಕ್ಕೊಳ್ಳೋದು, ಮತ್ತು ಹಿಂದೆ ಬಂದು ಈ ಥರ ಲಾಕ್ ಮಾಡ್ಕೊಳ್ಳೋದು. ಸೊ ನಾನು ಮಾಡಿದ್ದೀನಿ, ನಾನು ನಿಮ್ಗೆ ತೋರಿಸ್ತೀನಿ. ಸ್ಟಾರ್ಟಿಂಗ್ ಇದೇ ಥರ ಬರಲಿ, ಸೊ ದಟ್ ನಿಮಗೆ ನೆಕ್ಸ್ಟ್ ಲೈನಿಗೆ ಈಸಿ ಆಗುತ್ತೆ. ಸೊ ಇದೇ ಥರ ಮಾಡೋಣ, ತೋರಿಸ್ತೀನಿ ಮಾಡಿರೋದನ್ನು. ಇದು ನೋಡಿ, ಫಸ್ಟ್ ರೋ ಪೂರ್ತಿ ಈ ಥರ ಬರುತ್ತೆ. ಸ್ಟಾರ್ಟಿಂಗು ನಾನು ಹೇಳ್ದಂಗೆ ನಿಮಗೆ ಇದೇ ಥರನೇ ಮಾಡ್ಕೋಬೇಕು. ಸೊ ಇದು ಫುಲ್ ಸ್ಯಾರಿ ನಾನು ಈ ಥರ ಮಾಡಿದ್ದೀನಿ. ಇಷ್ಟು ಗ್ಯಾಪ್ ಕೊಡಿ ಸಾಕು, ಕ್ಲೀನಾಗಿ ಬರುತ್ತೆ. ಸೆಕೆಂಡ್ ಲೈನು ಸೇಮ್ 8 ಎಳೆನೇ ತೊಗೊಳ್ಳಿ. ಸ್ಟಾರ್ಟಿಂಗ್ ಹೇಳ್ಕೊಡ್ತೀನಿ. ಸೆಕೆಂಡ್ ಲೈನು ಒಂದು ನಾಟ್ ಹಾಕ್ಕೊಳ್ಳಿ. ನಾನು ನಿಮ್ಗೆ ಹೇಳ್ದಾಗೆ ಸೀರೆಗೆ ಚುಚ್ಕೊಳ್ಳೋದು ಬೇಡ. ಈ 2 ಲಾಕ್ ಮಧ್ಯದಲ್ಲಿ ಈ ದಾರಾನ ತೊಗೊಳ್ಳಿ. ಈ ಥರ ತೊಗೊಂಡು ಒಂದು ಲಾಕ್ ಹಾಕ್ಕೊಳ್ಳಿ. ಮತ್ತು 1 ಚೈನ್ ಹಾಕಿ ನೀವು ಇಲ್ಲಿಗೆ ಸಿಂಗಲ್ ಕ್ರೋಶಾನು ಹಾಕ್ಕೋಬೋದು, ಇಲ್ಲ ಈ ಥರ ಒಂದು ಡಬಲ್ ಕ್ರೋಶಾನು ಹಾಕ್ಕೋಬೋದು. ಸೊ ಸ್ಟ್ರೈಟ್ ಅವೇ ಇಲ್ಲೇನು ಪಿಕಾಟ್ ಬೇಡ, ಸ್ಟ್ರೈಟ್ ಅವೇ ನೆಕ್ಸ್ಟ್ ಇದಕ್ಕೆ ಹೋಗ್ಬಿಟ್ಟು ಒಂದು ಕಂಬ ಹಾಕ್ಕೊಂಡು ಸೇಮ್ ನೋಡಿ, ಇದು ಒಂದು ಲೈನ್ ಹಾಗೆ ಹಾಕ್ಕೋಬೇಕು, ಇನ್ನೂ ಒಂದು ಲೈನು ಇದೇ ಥರನೇ ಹಾಕ್ಕೋಬೇಕು. ಈಗ ಇದು ಸೆಕೆಂಡ್ ಲೈನು. ಥರ್ಡ್ ಲೈನು ಈ ಥರ ಕ್ರೀಮಲ್ಲಿ ಹಾಫ್ ವೈಟಲ್ಲಿ ಇನ್ನೊಂದು ಲೈನ್ ಮಾಡ್ಕೋಬೇಕಾಗತ್ತೆ. ನಾನು ಅದನ್ನು ತೋರಿಸ್ತಾ ಇಲ್ಲ ನಿಮಗೆ, ಲಾಂಗ್ ಆಗುತ್ತೆ ವಿಡಿಯೋ ಅಂತ. ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನೆಕ್ಸ್ಟ್ ಲೈನು ಇನ್ನೊಂದು ಕಲರಲ್ಲಿ ಮಾಡ್ಕೋಬೇಕು. ನಿಮಗೆ ಸ್ಯಾರಿಲಿ 3 ಕಲರ್ ಇತ್ತು ಅಂದರೆ 3ನೇ ಕಲರಲ್ಲಿ 3ನೇ ಲೈನ್ ಮಾಡಿ, ಇಲ್ಲ ಇಷ್ಟೇ ಕಲರ್ ಇತ್ತು ಅಂದರೆ ರಿಪೀಟ್ ಮಾಡಿ. ಫಸ್ಟ್ ಲೈನಲ್ಲಿ ಏನು ಕಲರ್ ಹಾಕಿರ್ತೀರೋ ಅದನ್ನು ಥರ್ಡ್ ಲೈನಲ್ಲೂ ರಿಪೀಟ್ ಮಾಡಿ. ಸೊ ಇದೇ ಥರ ಮಾಡ್ಕೊಳ್ತಾ ಹೋಗೋಣ. ಸೆಕೆಂಡ್ ರೋ ಪೂರ್ತಿ ಇಷ್ಟು ಸೆಕೆಂಡ್ ರೋ ಮಾಡೋಣ. ಥರ್ಡ್ ರೋನು ನಾನು ತಿರ್ಗಾನು ವೈಟಲ್ಲಿ ಮುಗಿಸ್ಬಿಡ್ತೀನಿ ಹಾಕಿ. ಸೊ ಇನ್ನೇನು ನಿಮ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದೇನು ಬೇಕಾಗಿಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀರಾ, ಇಲ್ಲಿ ಒಂದು ಕಂಬ ಹಾಕ್ಕೊಂಡು ತಿರ್ಗಾನು ಇಲ್ಲಿಗೆ ಜಂಪ್ ಆಗಿ ಇದೇ ಥರ ಪೂರ್ತಿ ಮಾಡಬೇಕಾಗತ್ತೆ. ಸೊ ಮಾಡೋಣ. ಇದಾದಮೇಲೆ ಏನು ಮಾಡಬೇಕು ಅನ್ನೋದು ನಾನು ತಿಳಿಸ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ 3 ಲೈನ್ಸ್ ಆದಮೇಲೆ ಈ ಥರ 3 ಲೈನ್ಸ್ ಮಾಡ್ಕೋಬೇಕು. ಇದಾದಮೇಲೆ ಈ ಥರ ಕುಂದನ್ನು ಸ್ಟಿಕ್ ಮಾಡಬೇಕಾಗತ್ತೆ. ಇದು ಕಾಸು. ಈ ಕಾಸಲ್ಲಿ ನೀವು
ಇನ್ನೂ ಸ್ವಲ್ಪ ದೊಡ್ಡದು ತೊಗೋಬೇಕು ಅಂದರೆ ತೊಗೋಬೋದು ಇದರಲ್ಲಿ, ಇದು ನಿಮ್ಗೆ ಆಪ್ಷನ್ನು. ನೋಡಿ ಈ ಥರ ಇದು ಮೀಶೋಲಿ ಸಿಗುತ್ತೆ. ಇದನ್ನು ಈ ಥರ ಅಂಟಿಸ್ಕೋಬೇಕು. ನಾನು ಇಲ್ಲಿ ಫೆವಿಕಾಲ್ ಬದಲು B7 ಗಮ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಂಟಿಸ್ಬೇಕಾಗತ್ತೆ, ಅವಾಗ ಚೆನ್ನಾಗಿ ಅಂಟುತ್ತದು. ಆಮೇಲೆ ಡ್ರೈ ಬೇಗನೂ ಆಗುತ್ತೆ, ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ, ಹಿಂಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಈಗ ಏನು ಮಾಡಿ, ಈ ಥರ ಇಟ್ಕೊಂಡು, ಕಾಣಿಸ್ತಿದೆ ಅಲ್ವಾ, ಇದಕ್ಕೆ ಒಂಚೂರು ಈ ಥರ ಗಮ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಕುಚ್ಚು ಬರಲ್ಲ ಇದಕ್ಕೆ, ಸುಮ್ಮನೆ ಜಸ್ಟ್ 3 ಲೈನ್ಸ್ ಮಾಡಿಬಿಟ್ಟು ಇವುಗಳನ್ನೆಲ್ಲ ಅಂಟಿಸ್ಕೋಬೇಕಾಗತ್ತೆ. ನೋಡಿ ಈ ಥರ ನಿಧಾನಕ್ಕೆ ಈ ಥರ ಅಂಟಿಸ್ಕೊಳ್ಳಿ. ಇದು ನಿಮಗೆ ದೊಡ್ಡದು ಕಾಸಾದರೆ ಜಾಸ್ತಿ ಕುಂದನ್ಸ್ ಹಿಡಿಸುತ್ತೆ. ಐದರಿಂದ ಐದು ಹಿಡಿಸುತ್ತೆ ನನ್ನ ಇದು, ಯಾಕಂದರೆ ಕಾಸು ತುಂಬ ದೊಡ್ಡದಿಲ್ಲ. ಆಮೇಲೆ ಇರೋ ಮೆಟೀರಿಯಲಲ್ಲೇ ಮಾಡಿ ಮುಗಿಸ್ತಾ ಇದ್ದೀನಿ ನಾನು, ಕೊಂಡ್ಕೊಂಬರೋಕ್ಕೆ ಹೋಗಿಲ್ಲ. ಸೊ ಇದು ಮ್ಯಾಚ್ ಆಗುತ್ತೆ, ಏನು ಅಸಹ್ಯಕ್ಕೇನು ಕಾಣಲ್ಲ. ಸೊ ಈ ಥರ ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡಬೇಕು. ಆಮೇಲೆ ನೀವು ಇದನ್ನು ಇನ್ನೊಂದು ಸರಿ ಸೆಟ್ ಮಾಡ್ಕೋಬೋದು. ಒಂದು 5 ನಿಮಿಷ ಆದಮೇಲೆ ಸೆಟ್ ಮಾಡ್ಕೊಳ್ಳಿ. ಸೀರೆ ಕಲರ್ ಕುಂದನ್ನೇ ತೊಗೊಂಡು ಅಂಟಿಸ್ಕೊಳ್ಳಿ. ಇದೆಲ್ಲ ನಿಮಗೆ ಮೀಶೋಲು ಸಿಗುತ್ತೆ, ನಾನು ಮಾರ್ಕೆಟಿಂದ ತಂದಿರೋದು. ಸೊ ಇದೆಲ್ಲ ನಿಧಾನಕ್ಕೆ ನೀಟಾಗಿ ಅಂಟಿಸ್ಕೋಬೇಕಾಗತ್ತೆ. ಫೆವಿಕಾಲು ನಡೆಯುತ್ತೆ. ಇದೇ ಗಮ್ ಬೇಕು ಅಂತೇನಿಲ್ಲ. ಸೊ ಈ ಥರ ಅಂಟಿಸ್ಕೊಳ್ಳಿ. 6 ಬಂದರೆ ಅದೊಂಥರ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸು ದೊಡ್ಡದಿರಬೇಕು ಇದೆಲ್ಲ ಅಕಾಮಿಡೇಟ್ ಮಾಡೋಕ್ಕೆ. ಈ ಥರ ಆದಮೇಲೆ ಸ್ವಲ್ಪ ಒಣಗಕ್ಕೆ ಬಿಡಿ ಚೆನ್ನಾಗಿ. ನೋಡಿ ಇಲ್ಲೊಂದು ಸ್ವಲ್ಪ ಅಂಟಿಸಿದ್ದೀನಿ ನಾನು ಈ ಥರ. ಇದಕ್ಕೆ ಸೈಡಲ್ಲಿ ಸ್ಟೋನ್ಸ್ ಅಂಟಿಸಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಲ್ಲ ಒಣಗಬೇಕು, ಗಮ್ಮಾಗೋಗುತ್ತೆ. ಪೂರ್ತಿ ಡ್ರೈ ಆಗೋ ತನಕ ಸ್ವಲ್ಪ ಈ ಥರ ನಾನು 3 ಬೆರಳಿಗೆ ಅಂಟಿಸಿದ್ದೀನಿ. ಸೊ ಇದಾರದ ಮೇಲೆ ನೀವು ಅಂಟಿಸ್ಬೇಕಾಗತ್ತೆ. ಇನ್ನೊಂದು ಅಂಟಿಸಿದ್ರೆ ಆಗುತ್ತೆ. 13-14 ಅಂಟಿಸಿದ್ದೀನಿ. ಅದು ನಿಮ್ಮ ಸ್ಪೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಥರ 3 ಬೆರಳು ಇಟ್ಕೊಂಡಿದ್ದೀನಿ ನಾನು. 3 ಬೆರಳಿಗೆ ಒಂದು ಅಂಟಿಸೋದು. ಇದು ಫುಲ್ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ನೋಡೋಣ. ಯಾಕಂದರೆ ಡ್ರೈ ಆಗಬೇಕು, ಡ್ರೈ ಆಗದೆ ಏನು ಮಾಡೋಕ್ಕೆ ಬರಲ್ಲ ಇದು. ಸೊ ಈ ಥರ ಕಾಣುತ್ತೆ ನಿಮಗೆ.
ಇದಕ್ಕೊಂದು ಸ್ವಲ್ಪ ಸ್ಟೋನ್ಸ್ ಅದೆಲ್ಲ ಅಂಟಿಸ್ಬಿಟ್ಟು ಫೈನಲ್ ಆಗಿ ಹೇಗೆ ಬಂದಿದೆ ನೋಡೋಣ. ಸ್ವಲ್ಪ ಒಣಗಕ್ಕೆ ಬಿಡಬೇಕು. ವೆಯ್ಟ್ ಇದೆ ಮತ್ತು ಹೆವಿ ಇದೆ, ಇದು ಚೆನ್ನಾಗೂ ಇದೆ. ಸೊ ನೋಡೋಣ ಫೈನಲ್ ಆಗಿ ಹೇಗೆ ಬಂದಿದೆ ಅನ್ನೋದು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಜಸ್ಟ್ ಅಲ್ಲಲ್ಲೇ ಅಂಟಿಸ್ಕೊಂಡು ಹೋಗಬೇಕು. ನೀವು 3 ಲೈನ್ಸ್ ಈ ಥರ ಮಾಡಿದ್ರೆ ಅಲ್ಲಿ ಅಂಟಿಸಿದ್ರೆ ಆಯಿತು. ಸೊ ಕುಂದನ್ನು ನಾನು ಇದ್ದಿದ್ದನ್ನು ಮ್ಯಾಚ್ ಮಾಡಿದ್ದೀನಿ. ಆಲ್ಮೋಸ್ಟ್ ಹತ್ತತ್ರ ಬರುತ್ತೆ ಅಂತ ಹೇಳಿ ಅದನ್ನೇ ಅಂಟಿಸಿದ್ದೀನಿ. ಸೊ ನೀವು ಕಲರ್ ನೋಡಿಕೊಂಡು ಆ ಕಲರಿಗೆ ಮಾಡಿ. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರಾಗಿದ್ದರೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ, ಸೊ ದಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು ಯಾವುದೋ ಒಂದು ಒಳ್ಳೆ ಡಿಸೈನ್ ಒಂದು ಮಾಡ್ತಾಯಿದ್ದೀನಿ, ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಇದೆಲ್ಲ ಮೀಶೋಲ್ಲಿ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡೋ ಡಿಸೈನು ಅದು ಅಷ್ಟೇ ಮೀಶೋಲ್ಲಿ ಸಿಗುತ್ತೆ, ಸರ್ಚ್ ಮಾಡಬೇಕಷ್ಟೇ ನೀವು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.